ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಏನಾಯ್ತು ಭಾಷಿಣಿ? ನಿಮ್ ಸೇವೆಗಳು ಸಹಾಯದ ಅಗತ್ಯ ನಂಗಿಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಮೇಲೆ ನಂಬಿಕೆ ಇಲ್ದೇ ಇರ್ಬೇಕಾದ್ರೆ, ಮಗು ನಿಮ್ದಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ತಂದೆ ಅಂತ ಸೈನ್ ಯಾಕೆ ಹಾಕಿದ್ರಿ? ನಿನಗೆ ಅವಶ್ಯಕತೆ ಇಲ್ಲದೆ ಹೋದ್ರು ಅಲ್ಲಿ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ, ಅದನ್ನ ಫಾಲೋ ಮಾಡಲೇಬೇಕು. ಅದಕ್ಕೆ ಸೈನ್ ಹಾಕಿದೆ. ತಂದೆ ಅಂದ್ರೆ ಈ ಪೇಪರಲ್ಲಿರೋ ಅರ್ಥ ನೀವ್ ಅನ್ಕೊಂಡಿರೋ ಹಾಗಲ್ಲ. ನಾನ್ ಅನ್ಕೊಂಡಿರೋದು, ನಾನ್ ನಂಬಿರೋದು ಮಾತ್ರ. ಅದಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಸರಿ ಬಿಡು, ನೀನು ಹೇಳಿದ್ದಾಯ್ತಲ್ಲ, ಈಗ ಹೊರಡು. ಡೆಲಿವರಿ ಡೇಟ್ ಹತ್ರ ಬಂದಿದೆ. ಈ ಟೈಮಲ್ಲಿ ನೀನು ಕೋಪ ಮಾಡ್ಕೊಂಡ್ರೆ ನಿನಗೂ ನಿನ್ನ ಹೊಟ್ಟೆಲಿರೋ ಮಗುಗೂ ಒಳ್ಳೇದಲ್ಲ. ನನ್ನ ಒಳ್ಳೇದು ಕೆಟ್ಟದ್ರ ಬಗ್ಗೆ ನಿಮ್ಗೆ ಯಾಕೆ? ಎಷ್ಟು ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ? ಯಾವಾಗ ನಂಗೆ ಟಾರ್ಚರ್ ತಪ್ಪುತ್ತೆ? ಇನ್ನೊಂದ್ಸಲ ನನ್ನ ಬಗ್ಗೆ ಕೇರ್ ತಗೊಂಡ್ರೆ, ನಿಜಾನ ನಮ್ದೇನೆ ತಂದೆ ಸ್ಥಾನದಲ್ಲಿ ಇರ್ಬೇಕು ಅಂತ ನೋಡಿದ್ರೆ ನಾನ್ ಸುಮ್ನಿರಲ್ಲ. ಭಾಷಿಣಿ, ಭಾಷಿಣಿ, ಎಷ್ಟು ಕೊಬ್ಬೆ ನಿನಗೆ! ನನ್ನ ಮನೆಗೆ ಬಂದು ನನ್ನೆದುರಿಗೆ ನನ್ನ ಮಗನ ಮೇಲೆ ಕಾಗ್ದ ಎಸೆತೀಯ? ಅದು ಕಾಗ್ದ ಮಾತ್ರ ಅಲ್ಲ, ನಿಮ್ ಮಗ ತೋರ್ಸೋ ಅಗತ್ಯ ಇಲ್ದಿರೋ ಜವಾಬ್ದಾರಿ. ನಿನ್ನ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂದ್ರು ನಿನ್ನ ಬಗ್ಗೆ ಕೇರ್ ತಗೊಂಡಿದ್ದು ಇವನು ಮಾಡಿದ ತಪ್ಪು. ಅದು ಪ್ರೇಮ ಅನ್ನೋ ಭ್ರಮೆಗಿಂತ ದ್ವೇಷ ಅನ್ನೋ ನಿಜ ತಿಳ್ಕೊಂಡ್ರೆ ಯಾರಿಗೂ ತೊಂದರೆ ಆಗೋಲ್ಲ. ಸತ್ಯ ನಂಬಿಕೆ ಬಗ್ಗೆ ಮೇಡಮ್, ಪ್ರೀತಿ ದ್ವೇಷದ ಬಗ್ಗೆ ಅಲ್ಲ. ಒಬ್ಬ ಮಗಂಗೆ ತಾಯಿಯಾಗಿ ಮಾತ್ರ ಅಲ್ಲ, ಒಬ್ಬ ಗಂಡಂಗೆ ಹೆಂಡತಿಯಾಗಿ ಯೋಚನೆ ಮಾಡಿ. ಯಾವತ್ತಾದ್ರೂ ಮಾವಯ್ಯನವರು ನಿಮ್ ಮಕ್ಕಳನ್ನ, ಅವ್ರ ಹುಟ್ಟನ್ನ ಅನುಮಾನಿಸಿದ್ರೆ ನಿಮ್ಗೆ ನೋವಾಗೋದಿಲ್ವಾ? ಕೋಪ ಬರೋದಿಲ್ವಾ? ಏನೇ ಮಾತಾಡ್ತಿದ್ಯಾ ನೀನು? ನನ್ನ ಮಗನ ಮಾತಲ್ಲೇ ಮಾಯ ಮಾಡಿ ಅವನನ್ನ ಬಲಿಪಶುವಾಗಿ ಮಾಡಿದ್ದು ನೀನು.
ಯಾರೋ ಹಂಚಿದ ರಕ್ತನ ನಮ್ಮ ವಂಶಕ್ಕೆ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದು ನೀನು. ಆಧಾರನೇ ಇಲ್ದೆ ಮಾತುಗುನು ನೀವೇ ನನ್ನ ಮಗುಗ್ ತಂದೆ, ನಿಮ್ಮದೇ ರಕ್ತ ಅಂತ ಹೇಳಿದ್ರೆ ಅದು ನಿಜ ಆಗೋಗುತ್ತಾ? ಏನು ಆಧಾರನಾ? ಸರಿ, ತೋರಿಸ್ತೀನಿ. ಆದ್ರೆ ಇವಾಗಲ್ಲ. ಮಗು ಹುಟ್ಟಿದ್ಮೇಲೆ DNA ಟೆಸ್ಟ್ ಮಾಡಿಸ್ತೀನಿ. ನನ್ ಮಾತಲ್ಲಿ ಕಾಣಿಸ್ತಿರೋ ನಿಜ ಅವಾಗ ನಿಮ್ ಕಣ್ ಮುಂದೆ ಕಾಣಿಸುತ್ತೆ. ನೀವು ನಿಮ್ ಮಗ ಆಡಿರೋ ಪ್ರತಿ ಮಾತಿಗೂ ಸಜೀವ ಸಾಕ್ಷಿ ಆವಾಗ ಸಿಗುತ್ತೆ. ಏನು ಪ್ರೀತಿ, DNA ಟೆಸ್ಟ್ ಅಂದರೆ ನಿಜ ಹೊರಗಡೆ ಬರುತ್ತಲ್ವಾ? ಇವಳ ಕತೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡ್ರೆ ನಮ್ಮ ಚಾಪ್ಟರೇ ಕೊಲ್ಯಾಪ್ಸ್ ಆಗೋ ಥರ ಇದೆ. ಬಾರಮ್ಮ. ನೋಡಿದ್ರ ಆಂಟಿ, ರಾಹುಲ್ ಒಳ್ಳೆತನನ ಎಷ್ಟು ಅಡ್ವಾಂಟೇಜ್ ಆಗಿ ತಗೋತಿದ್ದಾರೆ ಅಂತ. ಹೀಗೆ ಬಿಟ್ರೆ DNA ರಿಪೋರ್ಟ್ಸ್ ನ ಬದಲಾಯಿಸಿ ರಾಹುಲ್ನ ನಂಬಿಸೋದು ಕಷ್ಟ ಏನೂ ಅಲ್ಲ ಆಂಟಿ. ಅಂದ್ರೆ ಅವಾಗ ಮೇಡಮ್ ಬೇಡ ಅಂದ್ರು ಸರಿ, ರಾಹುಲ್ ಆ ತಾಯಿ ಮಗುನ ನಮ್ಮ ಮನೆ ಕರ್ಕೊಂಡ್ ಬರ್ತಾನ? ಮೇ ಬಿ ವನಜಕ, ಚಾನ್ಸ್ ಇದೆ. ಏನು ಇಲ್ದಿರೋಳ ಬಗ್ಗೆ ಏನೇನು ಊಹಿಸ್ಕೊಳ್ಳೋದು ಯಾಕೆ? ವಾಗ್ದೇವಿನ ಪ್ರಶಾಂತವಾಗಿ ಇರೋದಕ್ಕೆ ಬಿಡಿ. ಆದ್ರೂ ನೀವಾಗ ಮಾತಲ್ಲೇ ಕೋಪ ತರಿಸ್ತಾ ಇದ್ದೀರಾ? ಇಲ್ಲ ರೀ, ಅವಳು ಹೇಳ್ತಿರೋದು ಕೂಡ ನಿಜನೇ. ಈ ಪ್ರಾಬ್ಲಮ್ನ ಎಕ್ಸ್ಟೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗಲೇ ಫುಲ್ ಸ್ಟಾಪ್ ಇಡಬೇಕು. ನಿಂತ್ಕೊಳ್ಳಿ. ನಿಮಗೇನು ಬೇಕು ಹೇಳಿ. ಯಾಕೆ ಈ ಸಮಸ್ಯೆನ ದೊಡ್ಡದು ಮಾಡ್ತಿದ್ದೀರಾ ಅಂತ ಹೇಳಿ. ಗೌರವನೇ ಪ್ರಾಣ ಅಂತ ಬದುಕ್ತಿರೋ ವಾಗ್ದೇವಿ ನಾನು. ಸಂಬಂಧನೇ ಇಲ್ದಿರೋ ಬಂಧುತ್ವನ ನಾನು ಸಹಿಸೋದಿಲ್ಲ. ಯಾವ ಕಾರಣಕ್ಕೂ ನಾನು ಸಹಿಸೋಲ್ಲ. ನಿಮಗೇನು ಬೇಕೋ ಕೇಳಿ. ಹಣನ, ಒಡವೆಗಳ, ಸೈಟ್ಗಳ, ಮನೆನ, ನಿಮಗೇನು ಬೇಕೋ ಧೈರ್ಯವಾಗಿ ಕೇಳಿ, ನಾನು ಕೊಡ್ತೀನಿ. ದುಡ್ಡುಗೆ ಆಸೆ ಪಡೋ ವ್ಯಕ್ತಿಗಳಾಗಿದ್ರೆ ನೀವ್ ನಮ್ಮ ಮನೆಗ್ ಬಂದು ಸೆರಗ ಚಾಚಿ ಬೇಡ್ಕೊಂಡಾಗ್ಲೇ ನಮಗೇನ್ ಬೇಕು ಅಂತ ಕೇಳ್ತಿದ್ವಿ. ಮಾಡಿದ ಸಹಾಯನ ಸಮಯಕ್ಕೆ ಸರಿಯಾಗಿ ಬದಲಾಯಿಸ್ಕೊಳ್ಳೋದು ಮರ್ತೋಗೋದು ನಿಮಗ್ ಅಭ್ಯಾಸನೇನೋ, ಆದ್ರೆ ಆ ಸಹಾಯನ ಕೃತಜ್ಞತೆಯಾಗಿ ನೆನ್ಪಿಟ್ಕೊಳ್ಳೋದು ನಮ್ ವ್ಯಕ್ತಿತ್ವ. ನಿಜವಾಗ್ಲೂ ನೀವ್ ಅನ್ಕೊಂಡ್ ಹಾಗೇನೆ ನಿಮ್ ಆಸ್ತಿಗೆ ಆಸೆ ಪಟ್ಟಿದ್ರೆ ನನ್ ಹೊಟ್ಟೆಲಿರೋ ಮಗುಗ್ ತಂದೆಯಾಗಿರ್ತೀನಿ ಅಂತ ನಿಮ್ ಮಗ ಹೇಳಿದ ದಿನಾನೇ ಬಾಯಿ ಮುಚ್ಕೊಂಡು ನಿಮ್ ಮನೆ ಕಾಲಿಡ್ತಿದ್ದೆ. ಮಗುನ ಅಡ್ಡ ಇಟ್ಕೊಂಡು ಆಸ್ತಿ ಅಂತಸ್ತಿನ ಜೊತೆಗೆ ಎಲ್ಲಾನು ಕಿತ್ಕೋತಿದ್ದೆ. ನನಗ ಆ ಬುದ್ಧಿ ಇಲ್ದೇ ಇರೋದಕ್ಕೇನೆ ಹೀಗ್ ನಿಮ್ಮನೆ ಹೊರಗಡೆ ಇದ್ದೀನಿ, ಇನ್ನೂ ಹೋರಾಡ್ತಾನೆ ಇದ್ದೀನಿ. ಏನೋ ನಿಮ್ ಮೈಂಡಲ್ಲಿ ಯಾವ ಮಾಸ್ಟರ್ ಪ್ಲಾನ್ ಇದೆಯೋ, ಮತ್ತೆ ಯಾರನ್ನ ಕರ್ಕೊಂಡ್ ಬಂದ್ ಏನ್ ಇಶ್ಯೂ ಮಾಡ್ತಿರೋ ಅಂತ ನಮಗ್ ಭಯ ಇರಲ್ವಾ ಏನೋ? ನೀನ್ ಬಾಯ್ ಮುಚ್ಚೆ. ಮೊದ್ಲೇ ತುಂಬಾ ಕೋಪದಲ್ಲಿದ್ದೀನಿ. ಮಧ್ಯದಲ್ಲಿ ಮಾತಾಡಿದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನೀನು ಭಯದ ಬಗ್ಗೆ, ಪ್ಲಾನ್ ಬಗ್ಗೆ ಮಾತಾಡ್ತಿದ್ಯಾ? ನೋಡು ಭಾಷಿಣಿ,
ಇದನ್ನು ಇನ್ನೂ ಇಶ್ಯೂ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನಿಂದ ನೀವು ಏನನ್ನೇ ಬಯಸದೆ ಹೋದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬ ಮಾತ್ರ ಈ ಊರಲ್ಲಿ ಇರಕೂಡ್ದು. ನಾನು ಬೇಡ ಅಂದ್ರೂ ಕೇಳ್ದೇನೆ, ಸೆನ್ಸ್ ಇಲ್ದೇನೆ ನನ್ನ ಮಗನ ಹಿಂದೆ ಯಾವ ಕಾರಣಕ್ಕೂ ನೀನು ಬೀಳಕೂಡ್ದು. ಯಾವುದೋ ಒಂದು ಕಾರಣ ಇಟ್ಕೊಂಡು ನೀನಾಗ್ಲಿ ನಿನ್ನ ಮನೆಯವರಾಗ್ಲಿ ಮತ್ತೆ ಮತ್ತೆ ನನ್ನ ಮನೆ ಹೊಸನ ತುಳಿಕೊಡ್ದು. ಕಾರಣ ಹುಡ್ಕೋ ಕರ್ಮ ನನಗೆ ಯಾಕೆ? ನಂಬಿಕೆ ಇಲ್ದಿರೋ ಪ್ರೀತಿನ ತಡ್ಕೊಳಕ್ಕಾಗ್ದೇನೆ ಹೊರಗಡೆ ಬಂದಿದ್ದು. ಯಾವತ್ತೋ ಒಂದಿನ ನನ್ನ ಹೆಂಡತಿಯಾಗಿ ಒಪ್ಕೋತಾರೆ ಅನ್ನೋ ನಂಬಿಕೆಯಿಂದ ಇದ್ದೆ. ನನ್ ಮಗುಗೆ ತಂದೆ ನಾನೇ ಅಂತ ರಾಹುಲ್ ಅವರು ಒಪ್ಕೊಳ್ಳೋ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ ಬೆದರಿಕೆಗಳಿಗೆ ನಾನು ಭಯ ಪಡಲ್ಲ. ಈ ಊರನ್ ಮಾತ್ರ ಅಲ್ಲ, ನಾನಿರೋ ಬೀದಿ ಕೂಡ ಬಿಟ್ಟು ಹೋಗಲ್ಲ. ಎಷ್ಟು ಪೊಗರ ಆಂಟಿ ಅವಳಿಗೆ, ತಪ್ಪು ಮಾಡ್ತಿರೋದಕ್ಕೆ ಇಷ್ಟು ಮಂಡತನ ಅವಳಿಗೆ. ಯಾಕಮ್ಮ ಇಷ್ಟು ಕೋಪ? ವಾಗ್ದೇವಿಗೆ ದುಡ್ಡಿದೆ ಅನ್ನೋ ಅಹಂ, ಮರ್ಯಾದೆ, ಪ್ರತಿಷ್ಠೆಗಳ ಬಗ್ಗೆ ಪೋಗ್ರಿದೆ, ಇಲ್ಲ ಅನ್ನಲ್ಲ. ಆದ್ರೆ ರಾಹುಲ್ ನಿನ್ನ ಪ್ರೀತಿಸ್ತಾ ಇರೋದು ಮಾತ್ರ ನಿಜ ಅಲ್ವಾ? ಕ್ಷಮಿಸೋದು ತಪ್ಪಲ್ಲ ಕಣೆ. ಒಂದ್ಸಲ ಯೋಚನೆ ಮಾಡು. ಏನಮ್ಮ ಯೋಚನೆ ಮಾಡೋದು? ಪೂರ್ತಿ ಸಮಸ್ಯೆಗೆ ಮೂಲ ಕಾರಣ ಇವರೇನೆ. ಇವರಿಂದಾನೆ ಅಲ್ವಾ ನನಗೆ ಈ ಗತಿ ಬಂದಿರೋದು. ಇಷ್ಟು ದಿನ ನಂಗೆ ಗೌರವ ತೋರಿಸ್ತಿದ್ ಮೇಡಮ್, ಇವಾಗ ಕೋಪ ಮಾಡ್ಕೋತಿದ್ದಾರೆ. ನನ್ನ ಕ್ಯಾರೆಕ್ಟರ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರು? ರಾಹುಲ್ ಅವರೇ ಅಲ್ವಾ? ಅಂತ ಮನುಷ್ಯನ ಹೇಗಮ್ಮ ಕ್ಷಮಿಸು ಅಂತ್ಯಾ? ಅಂದ್ರೆ ತಾಳೆ ಕಟ್ಟಿದ ಗಂಡ ಅಲ್ವಾ ಅಂತ? ತಾಳಿ ಮಾತ್ರ ಕಟ್ಟಿದ್ದೀನಿ ಅಂತ ಅವ್ರು ಅನ್ಕೋತಿದ್ದಾರೆ. ಅದೇ ಸಮಸ್ಯೆ ಅಂತ ನಾನು ಹೇಳ್ತಿದ್ದೀನಿ. ಅಮ್ಮ, ಇನ್ಯಾವತ್ತೂ ನೀನು ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಡ ಪ್ಲೀಸ್. ಯಾಕೆ ಇಲ್ಲಿದ್ದೀರಾ? ಅಂದ್ರೆ
ಏನಂತೆ ಏನಾಗ್ತಿದೆ? ಭಾಷಿಣಿ ಸಂಧ್ಯಾ ಬೇಗ ಹೋಗಿ ಆಟೋ ಕರ್ಕೊಂಡ್ ಬಾ. ಭಾಷಿಣಿ ಸ್ವಲ್ಪ ತಡ್ಕೊಳಮ್ಮ. ಹೋಗಪ್ಪ ಬೇಗ ಹೋಗು. ತಡ್ಕೊಳೆ. ನಿಮ್ ಪ್ರೀತಿಯಿಂದ ನನಗ್ ನಷ್ಟನೇ ಹೊರತು ಯಾವ ಲಾಭನೂ ಇಲ್ಲ. ನಿಮ್ಮಿಂದ ಮೇಡಮ್ ನನ್ನ ಎಷ್ಟೋ ಮಾತುಗಳಂದ್ರು, ವಿಧವಾಗಿ ಆಪಾದನೆ ಮಾಡಿದ್ರು. ಎಲ್ಲಿ ನನ್ ಮಗುನ ಕರ್ಕೊಂಡ್ ಬಂದು ಮನೆ ಕಾಲಿಟ್ಬಿಡ್ತೀನೇನೋ ಅನ್ನೋ ಕೋಪದಲ್ಲಿ ಊರ್ ಬಿಟ್ಟು ಹೋಗು ಅಂತ ಹೇಳಿದ್ರು. ಸ್ವಲ್ಪ ತಡ್ಕೊಳೆ. ಭಾಷಿಣಿ ಸ್ವಲ್ಪ ತಡ್ಕೋ.